1 ವರ್ಷದ ಬಳಿಕ ಮಂಗಳೂರಿನಲ್ಲಿ ರಕ್ತದ ಓಕ್ಲಿ ಹರಿದಿದೆ. ಮಂಗಳೂರಿನ ಹೊರವಲಯದ ತೊಕ್ಕೊಟ್ಟು ಓವರ್ ಬ್ರಿಡ್ಜಿನಲ್ಲಿ ರೌಡಿ ಶೀಟರ್ ಒಬ್ಬನನ್ನ ಮುಂಜಾನೆಯ ವೇಳೆಗೆ ಕಾರಿನಲ್ಲಿ ಬಂದ ತಂಡ ಕತ್ತಿಯಿಂದ ಕಡಿದು ಕೊಲೆಗೈದು ಪರಾರಿಯಾಗಿದೆ. ಮಾರ್ಚ್ 27ರಂದು ಮುಂಜಾನೆ 3:30 ವೇಳೆಗೆ ಈ ಘಟನೆ ನಡೆದಿದೆ. ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದಾರೆ. ದೇರಳಕಟ್ಟೆಯ ಕಣಚೂರು ಆಸ್ಪತ್ರೆಯಲ್ಲಿ ಹತ್ಯೆಗೀಡಾದವನ ಮೃತದೇಹವನ್ನು ಇಡಲಾಗಿದೆ. ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಹಾಗಾದರೆ ಈ ಹತ್ಯೆಗೀಡಾದ 45ರ ಹರೆಯದ ವ್ಯಕ್ತಿ ಯಾರು ಎನ್ನುವಂಥ ಕುತೂಹಲ ಇರ್ಬೋದು. ಆತನೇ ಆರಿಫ್ ಯಾನೆ ಟ್ಯಾಬ್ಲೆಟ್ ಆರಿಫ್. ಈತ ಉಳ್ಳಾಲ ಮತ್ತು ಪಾಂಡೇಶ್ವರ ಪೊಲೀಸ್ ಠಾಣೆಯ ರೌಡಿ ಶೀಟರ್. 10 ಹಲವು ಪ್ರಕರಣಗಳು ಈತನ ಮೇಲಿದೆ. ಈತನ ಸದ್ಯದ ಮನೆ ಇರುವುದು ಕೆಸಿ ರೋಡ್ ಸಮೀಪ. ಅಲ್ಲಿಂದ ಮುಂಜಾನೆ ಬೈಕಿನಲ್ಲಿ ಮಂಗಳೂರಿನ ದಕ್ಕೆಗೆ ಮೀನು ವ್ಯವಹಾರಕ್ಕೆಂದು ಬರುತ್ತಿದ್ದವನನ್ನ ಕಾರಿನಲ್ಲಿ ಬಂದ ತಂಡ ಅಟಕಾಯಿಸಿಕೊಂಡು ಹತ್ಯೆ ಮಾಡಿ ಪರಾರಿಯಾಗಿದೆ. ಆದರೆ ಈ ಆರಿಫ್ ಯಾರು ಎನ್ನುವುದನ್ನು ತಿಳ್ಕೊಳ್ಬೇಕಾದ್ರೆ ಸುಮಾರು 4 ದಶಕಗಳ ಹಿಂದೆ ಮಂಗಳೂರಿನಲ್ಲಿ ಹವಾ ಎಬ್ಬಿಸಿದ ಒಬ್ಬ ಕುಖ್ಯಾತ ರೌಡಿಯ ಕಥೆಯನ್ನು ಹೇಳಲೇಬೇಕು. ಆತನೇ ಕುದ್ರೋಳಿಯ ಕಾವುಂಜಿ. ಕಾವುಂಜಿ ಒಂದು ಕಾಲದಲ್ಲಿ ಕುದ್ರೋಳಿ ಪರಿಸರದಲ್ಲಿ ಹವಾ ಎಬ್ಬಿಸಿದಂತ ರೌಡಿ. ಆತನ ಮೇಲೆ ಬಂದರ್ ಪೊಲೀಸ್ ಠಾಣೆಯಲ್ಲಿ 10 ಹಲವು ಪ್ರಕರಣಗಳು ದಾಖಲಾಗಿತ್ತು. ಆತನ ಒಂದಿಗೆ ಒಂದು ಹುಡುಗರ ತಂಡ ಇತ್ತು. ಸಣ್ಣ ಪುಟ್ಟ ಹಲ್ಲೆ ಪ್ರಕರಣಗಳಲ್ಲಿ ಕಾವುಂಜಿ ಭಾಗಿಯಾಗಿದ್ದ. ಕಾವುಂಜಿ ಗ್ಯಾಂಗ್ ಎನ್ನುವುದೇ ಆ ಕಾಲದಲ್ಲಿ ಬರೀ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿತ್ತು. ಮಂಗಳೂರಿನಲ್ಲಿ ನಡೆದಂತಹ ಮೊದಲ ಕೋಮು ಗಲಭೆಯ ಸಂದರ್ಭದಲ್ಲಿ ಈ ತಂಡ ಸಕ್ರಿಯವಾಗಿತ್ತು ಎನ್ನುವುದನ್ನು ಹೇಳುವವರು ಇದ್ದಾರೆ. ಆದರೆ ಕಾವುಂಜಿ ಯಾವುದೇ ಕಾರಣಕ್ಕೂ ಸಹ ಹಿಂದೂಗಳ ಮೇಲೆ ದಾಳಿ ನಡೆಸಿದಂತ ಉದಾಹರಣೆಗಳು ಇಲ್ಲ. ಆತ ಕೋಮುವಾದಿಯೂ ಆಗಿರಲಿಲ್ಲ. ಎಲ್ಲರ ಒಂದಿಗೂ ಒಳ್ಳೆಯ ಒಡನಾಟ ಇಟ್ಟುಕೊಂಡಿದ್ದರೂ ಸಹ ಕಾವುಂಜಿಯ ಹೆಸರಿನ ಹಿಂದೆ ಆ ರೌಡಿ ಪಟ್ಟ ಬೆಳೆದಿತ್ತು. ಅಂತಹ ಕಾವುಂಜಿಯ ಮಗನೇ ಟ್ಯಾಬ್ಲೆಟ್ ಆರಿಫ್. ಮಂಗಳೂರಿನ ದಕ್ಕೆ ಪರಿಸರದಲ್ಲಿ ಮೀನು ವ್ಯಾಪಾರ ನಡೀತಾ ಇದೆ. ಅಲ್ಲಿ 10 ಹಲವು ಮಂದಿ ಮೀನು ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ 2 ತಂಡಗಳು ಪರಸ್ಪರ ಹೊಡೆದಾಟ ಮಾಡಿಕೊಳ್ಳುತ್ತಿದ್ದವು. ಆ 2 ತಂಡಗಳೇ ಆರಿಫ್ ಮತ್ತವನ ತಂಡ ಮತ್ತು ಪತ್ತೊಂಜಿ ಇಸ್ಮಾಯಿಲ್ ಮತ್ತು ಅವನ ಮಕ್ಕಳ ತಂಡ. ಪತ್ತೊಂಜಿ ಇಸ್ಮಾಯಿಲ್ ಸಹ ಮಂಗಳೂರು ದಕ್ಕೆಯಲ್ಲಿಯೇ ಮೀನು ವ್ಯವಹಾರ ಮಾಡ್ತಿದ್ರು. ಇದೀಗ ಪತ್ತೊಂಜಿ ಇಸ್ಮಾಯಿಲ್ ಅವರ ಮಕ್ಕಳು ಈ ವ್ಯವಹಾರ ಮಾಡ್ತಾರೆ. ಅವರಿಬ್ಬರ ಮಧ್ಯೆ ಆಗಾಗ ಹೊಡೆದಾಟಗಳು ನಡೀತಿತ್ತು. ಸುಮಾರು 10 ವರ್ಷಗಳ ಹಿಂದೆ ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಹಲವು ಪ್ರಕರಣಗಳು ದಾಖಲಾಗಿದ್ದವು. ಇದಾದ ನಂತರ ಆರಿಫ್ ಕೆಸಿ ರೋಡಿಗೆ ಮನೆ ಬದಲಾಯಿಸಿದ ನಂತರ ಕೆಲವೊಂದು ಸಮಸ್ಯೆಗಳು ಸೃಷ್ಟಿಯಾಗಿದ್ದವು. ಈತ ನೌಫಲ್ ಎಂಬಾತನ ಭಾವನಿಗೆ ಮೀನು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹಣ ಬಾಕಿ ಇತ್ತು. ಆ ಕಾರಣಕ್ಕಾಗಿ ನೌಫಾಲ್ ತನ್ನ ತಂಡದೊಂದಿಗೆ ಹೋಗಿ ಆರಿಫ್ನೊಂದಿಗೆ ಜಗಳ ಕಾದಿದ್ದ. ಆ ಸಂದರ್ಭದಲ್ಲಿ ಅವರಿಬ್ಬರ ಮಧ್ಯೆ ಮಾತಿನ ಚಕಮಕಿ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ನೌಫಾಲ್ ಮತ್ತವನ ತಂಡ ಸೋಮೇಶ್ವರದ ಬಳಿ ಆರಿಫ್ನನ್ನು ಅಟಕಾಯಿಸಿಕೊಂಡು ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿತ್ತು. ಈ ಬಗ್ಗೆ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿತ್ತು. ಟೊಪ್ಪಿ ನೌಫಾಲ್ ಮತ್ತು ಇತರರ ಮೇಲನ್ನು ಪೊಲೀಸರು ಬಂಧಿಸಿಯೂ ಇದ್ದರು. ತದನಂತರದ ಬೆಳವಣಿಗೆಯಲ್ಲಿ ಟೊಪ್ಪಿ ನೌಫಾಲ್ ಕೆಲವು ಸಮಯಗಳ ಹಿಂದೆ ಕುಂಬಳೆ
ರೈಲ್ವೆ ಟ್ರ್ಯಾಕಿನ ಬಳಿ ಅನುಮಾನಾಸ್ಪದವಾಗಿ ಮೃತಪಟ್ಟ. ಆತ ಬಜಾಲ್ನಿಂದ ಕುಂಬಳೆಗೆ ಹೋಗಿದ್ದು ತನ್ನ ಟೂ ವೀಲರ್ನಲ್ಲಿ. ಅಲ್ಲಿ ರೈಲ್ವೆ ಟ್ರ್ಯಾಕ್ ಪಕ್ಕ ರೈಲು ಬಡಿದು ಆತ ಸಾವಿಗೀಡಾಗಿದ್ದಾನೆಂದು ಹೇಳಲಾಗುತ್ತಿದ್ದರೂ ಸಹ ನೌಫಾಲ್ನ ಜೊತೆಯಲ್ಲಿ ಇದ್ದವರು ಇವತ್ತಿಗೂ ಅದನ್ನು ನಂಬುತ್ತಿಲ್ಲ. ನೌಫಾಲ್ನನ್ನು ಉಪಾಯದಿಂದ ಬಜಾಲ್ನಿಂದ ಕರೆಸಿಕೊಂಡು ಆತನು ವ್ಯವಸ್ಥಿತ ರೀತಿಯಲ್ಲಿ ಕೊಲೆ ಮಾಡಲಾಗಿದೆ ಎನ್ನುವಂತ ಮಾಹಿತಿಗಳು ಇತ್ತು. ಅದನ್ನೇ ನೌಫಾಲ್ನ ಸ್ನೇಹಿತರು ನಂಬಿದ್ದರು. ನೌಫಾಲ್ನ ಹತ್ಯೆಯ ಹಿನ್ನೆಲೆಯಲ್ಲಿ ಆರೀಫ್ನ ಕೈವಾಡ ಇದೆ ಎನ್ನುವುದನ್ನು ಅವರು ನಂಬಿದ್ರು. ಈ ಹಿನ್ನೆಲೆಯಲ್ಲಿ ಅವರು ಆರೋಪವನ್ನು ಮಾಡಿದ್ರು. ಆದರೆ ಆ ಪ್ರಕರಣದ ಕೇಸು ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿರುವಂತಹ ಕೇರಳದ ಪೊಲೀಸರು ಆ ಬಗ್ಗೆ ಮುಂದಿನ ತನಿಖೆ ನಡೆಸಿಲ್ಲ. ಈ ಹಿನ್ನೆಲೆಯಲ್ಲಿ ಆರೀಫ್ನ ಮೇಲೆ ನೌಫಾಲ್ನ ಸಹಚರರಿಗೆ ಒಂದು ಕಣ್ಣು ಇತ್ತು. ಇದೀಗ ಆರೀಫ್ನನ್ನು ನೌಫಾಲ್ನ ಸಹಚರರೇ ಅಡ್ಡಗಟ್ಟಿ ಹತ್ಯೆ ಮಾಡಿದ್ದಾರೆ ಎನ್ನುವಂತಹ ಶಂಕೆಯ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಮಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿ ಸುಧೀರ್ ಕುಮಾರ್ ರೆಡ್ಡಿ ಅವರು ಅಧಿಕಾರ ವಹಿಸಿಕೊಂಡ ನಂತರ ಮಂಗಳೂರು ಕ್ರಿಮಿನಲ್ ಚಟುವಟಿಕೆಗಳು ಬಹುತೇಕ ಸ್ತಬ್ಧವಾಗಿತ್ತು. ಮಾದಕ ವಸ್ತುಗಳ ಮಾರಾಟ ಇದರ ಬಗ್ಗೆ ಸಮರೋಪಾದಿಯಲ್ಲಿ ಕಾರ್ಯಾಚರಣೆ ನಡೆಸಲಾಗಿತ್ತು. ಈ ಕಾರ್ಯಾಚರಣೆಗೆ ಈ ಜಾಲದಲ್ಲಿ ಒಳಗೊಂಡಿದ್ದವರೇ ಪೊಲೀಸರಿಗೆ ಮಾಹಿತಿ ನೀಡುತ್ತಿದ್ದಾರೆ ಎನ್ನುವಂತಹ ಮಾಹಿತಿ ಸಂಶಯಗಳು ಕೆಲವು ಜಾಲದಲ್ಲಿ ಸಕ್ರಿಯರಾಗಿದ್ದವರಿಗೆ ಇತ್ತು. ಆ ಜಾಲದವರೇ ಸೇರಿಕೊಂಡು ಆರೀಫ್ನನ್ನು ಈ ರೀತಿಯಾಗಿ ಕೊಲೆಗೈದಿರಬಹುದು ಎನ್ನುವಂತಹ ಸಂಶಯಗಳು ಪೊಲೀಸ್ ವಲಯದಲ್ಲಿ ಇದೆ. ಈ ಬಗ್ಗೆಯೂ ತನಿಖೆ ನಡೆಯುತ್ತಿದೆ. ಅಂತೂ ಇಂತೂ 10 ಹಲವು ವಿಚಾರಗಳು ಈ ಕೊಲೆಯ ಹಿಂದೆ ಅಡಗಿದೆ. ಪೊಲೀಸರ 4 ತಂಡಗಳು ಈ ಕೊಲೆಯ ಹಿನ್ನೆಲೆಯನ್ನು ಭೇದಿಸಲು ಮತ್ತು ಆರೋಪಿಗಳ ಪತ್ತೆಗೆ ಪ್ರಯತ್ನ ಪಡುತ್ತಿದೆ. ಘಟನೆ ಹೇಗೆ ನಡೆಯಿತು ಎನ್ನುವುದರ ಬಗ್ಗೆ ಈಗಾಗಲೇ ಸಿಸಿಟಿವಿ ಫುಟೇಜ್ಗಳನ್ನು ಸಂಗ್ರಹಿಸಲಾಗಿದೆ. ಆರೋಪಿಗಳ ಬಗ್ಗೆ ಸ್ಪಷ್ಟ ಮಾಹಿತಿಗಳು ಪೊಲೀಸರಿಗೆ ಲಭ್ಯವಾಗಿದೆ. ಸದ್ಯದ ಮಾಹಿತಿಯ ಪ್ರಕಾರ ನೌಫಾಲ್ ಸಹಚರರೇ ಈ ಕೃತ್ಯ ನಡೆಸಿರಬಹುದು ಎನ್ನುವಂತಹ ಸಂಶಯಗಳು ಇವೆ.